ಚಿಂತಾಮಣಿ ಅಭಿವೃದ್ಧಿಗೆ ಹೊಸ ವೇಗ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸ್ಪಷ್ಟನೆ. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ. ಮಾಧ್ಯಮಗಳ ಮುಂದೆ ಸಚಿವರ ಮಾತು. ಚಿಂತಾಮಣಿ ತಾಲೂಕು ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ಸೋಲದೇನಹಳ್ಳಿ ಗ್ರಾಮದ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿ ಮತ್ತು ಚಿಂತಾಮಣಿ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿಂತಾಮಣಿ ಸಂಪೂರ್ಣ ಕಟ್ಟಡಕ್ಕೆ ಬಣ್ಣ ಕೆಲಸ ಮುಗಿದು ವಿದ್ಯುತ್ ಸಂಪರ್ಕ ಹಾಗೂ ಕೊಠಡಿಗಳಿಗೆ ಫ್ಯಾನ್ ಅಳವಡಿಕೆ ಹಾಗೂ ಕೆಲವು ದುರಸ್ತಿ ಕಾಮಗಾರಿ ಅಲ್ಲದೆ ಕೇಂದ್ರ ಪುರಸ್ಕೃತ ಅಮೃತ್ 2.0 ಯೋಜನೆ ಅಡಿ ಚಿಂತಾಮಣಿ ನಗರದ ನೆಕ್ಕುಂದಿ ದೊಡ್ಡಕೆರೆಯನ್ನ ಆಳಗೊಳಿಸಿ ಸಾಮರ್ಥ್ಯವನ್ನ 31.80 ಎಂಸಿಎಫ್ಟಿ ಇಂದ 75.00 ಎಂಸಿಎಫ್ಟಿಗೆ ಹೆಚ್ಚಿಸುವುದು, ಮುಖ್ಯ ಏರಿಯನ್ನ ಬಲಪಡಿಸುವುದು ಹಾಗೂ ಇತರೆ ಪೂರಕ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಭೂಮಿ ಪೂಜೆಗಳನ್ನು ನೆರವೇರಿಸಿದರು. ನಂತರ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮಾಧ್ಯಮದವರೊಂದಿಗೆ ಸವಿಸ್ತಾರವಾಗಿ ಮಾತನಾಡಿದ ಸಚಿವರು, ಜಿಲ್ಲೆಯ ಹಳ್ಳಿಗಳಲ್ಲಿ ಎದುರಾಗಿರುವ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಚಿವರು ಕಳವಳ ವ್ಯಕ್ತಪಡಿಸಿದರು. ಎಚ್ಎನ್ ವ್ಯಾಲಿ ಯೋಜನೆಯ ಪ್ರಕ್ರಿಯೆಯ ಪ್ರಗತಿಯನ್ನ ವ್ಯಾಲಿ ಮೂಲಕ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಪ್ರಗತಿಯನ್ನ ಪರಿಶೀಲಿಸಲಾಗುತ್ತಿದೆ. ತಾಂತ್ರಿಕ ಅಡೆತಡೆಗಳನ್ನು ನಿವಾರಿಸಿ ಶೀಘ್ರವಾಗಿ ಜಿಲ್ಲೆಯ ಎಲ್ಲಾ ಕೆರೆಗಳಿಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಉನ್ನತ ಶಿಕ್ಷಣ ಸಚಿವರಾಗಿ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ತರಲಿರುವ ಬದಲಾವಣೆಗಳ ಬಗ್ಗೆ ಮಾತನಾಡಿದರು. ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಇತ್ತೀಚಿನ ರಾಜಕೀಯ ವಿದ್ಯಮಾನಗಳು ಹಾಗೂ ವಿರೋಧ ಪಕ್ಷಗಳ ಟೀಕೆಗಳ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು, ನಾವು ಅಭಿವೃದ್ಧಿಯ ರಾಜಕಾರಣ ಮಾಡುತ್ತಿದ್ದೇವೆ, ಟೀಕೆಗಳಿಗೆ ಕೆಲಸದ ಮೂಲಕವೇ ಉತ್ತರ ನೀಡುತ್ತೇವೆ ಎಂದು ನೇರವಾಗಿ ನುಡಿದರು. ಜಿಲ್ಲೆಯ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ತಕ್ಷಣವೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಯಾವುದೇ ಫಲಾಪೇಕ್ಷವಿಲ್ಲದೆ ಜನಸಾಮಾನ್ಯರ ಕೆಲಸಗಳು ಆಗಬೇಕು ಎಂಬುದು ಸರ್ಕಾರದ ಆಶಯ ಎಂದು ಅವರು ಹೇಳಿದರು. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯೇ ನಮ್ಮ ಮೊದಲ ಆದ್ಯತೆ. ಕುಡಿಯುವ ನೀರು, ರಸ್ತೆ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ತರ ಬದಲಾವಣೆ ತರಲು ನಾವು ಯೋಜನೆಗಳನ್ನು ರೂಪಿಸಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್, ಮಾಜಿ ಉಪಾಧ್ಯಕ್ಷೆ ರಾಣಿಯಮ್ಮ, ನಗರಾಭಿವೃದ್ಧಿ ಅಧ್ಯಕ್ಷರಾದ ಶ್ರೀನಾಥ್ ಬಾಬು, ಸದಸ್ಯರಾದ ಆರ್ಎಂಜೆ ಶ್ರೀನಿವಾಸ್, ಮುಖಂಡರಾದ ಉಮೇಶ್, ಶೇಖ್ ಸಾದಿಕ್ ರಜ್ವಿ, ಇಮ್ತಿಯಾಜ್ ಪಾಷಾ, ಸಿಕಂದರ್, ಚಿನ್ನಸಂದ್ರ ನಾರಾಯಣಸ್ವಾಮಿ, ಇರ್ಷಾದ್, ಏಜಾಜ್, ಸಿಕೆಎಲ್ ಚಂದ್ ಪಾಷಾ, ದಾದಾಪೀರ್, ಲಾರಿ ಅಸೋಸಿಯೇಷನ್ ಬಾಬು, ಮಾಜಿ ನಗರಸಭಾ ಸದಸ್ಯರಾದ ಜಗದೀಶ್, ಶ್ರೀನಿವಾಸ್, ಜೈಭಿ ಮುರಳಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಸಚಿವರ ಅಭಿಮಾನಿಗಳು ಭಾಗವಹಿಸಿದ್ದರು. ಜಮೀನ್ ಲೆವೆಲ್ಸ್ಗೂ ನೋಡಿಕೊಂಡು ಅಲ್ಲಿಗೆ ಸ್ಪಿಲ್ ಆಗ್ದಿರಾ ಇದನ್ನ ರೈಸ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ನೀವು ಎರಡು ಅಡಿ ಎಕ್ಸ್ಟ್ರಾ ಇಟ್ಕೋಬೇಕು. 2.5-3 ಫೀಟು ಹೆವಿ ಅಕಸ್ಮಾತ್ ಏನಾದರೂ ಫೋರ್ ಆದಾಗ, ಗಶ್ ಆದಾಗ ಸಡನ್ ಬ್ಯಾಕ್ ಆಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಳ್ಳಿ. ಈಗ ಹೆಂಗೋ ನಿಮ್ಗೆ ಸಾಯಿಲ್ ಇರ್ತದೆ, ಇದನ್ನ ಹಾಕೊಂಡು ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ವೇರಿಯೇಷನ್ ಮಾಡ್ಕೊಳ್ಳಿ. ಅದಕ್ಕೇನೋ ರಿವೇಟ್ಮೆಂಟ್ ಎಲ್ಲ ಮಾಡ್ಬೇಕು. ಯಾಕಂದ್ರೆ ಹಂಗೆ ಅರ್ಧ ಮಾಡಿದ್ರೆ ಮತ್ತೆ ಇದಾಗ್ತದೆ. ಆಯ್ತಾಯ್ತಲ್ಲ? ಆಯ್ನಪ್ಪ ನಾವಿಷ್ಟೆಲ್ಲ ಮಾಡಿ ಆಮೇಲೆ ಎಲ್ಲೂ ಸೀವರ್ ವಾಟರ್ ಎಂಟ್ರ್ ಆಗಬಾರ್ದು. ಈಗ ಅದು ಟೆಂಡರ್ ಆಗಿದೆ. ಸೆಕ್ಷನ್ ಅಂಡ್ ಡೈವರ್ಷನ್ ಟೆಂಡರ್ ಆಗಿದೆ. ಮೊನ್ನೆ ಯಾವತ್ತಮ್ಮ ಲಾಸ್ಟ್ ಇದು? ಈಗ ನೀವು ಇದು ಡೈವರ್ಷನ್ ಅವ್ರಿಗೇನು ಬಂದಿದೆ? ನಿಮ್ಗೆ ಬಂದಿದೆ. ನಾಳೆ ಜಂಗಲ್ ಕ್ಲಿಯರೆನ್ಸ್ ಬಿಡ್ತೀವಿ ಸರ್. ಎಲ್ಲಿ ಯಾವುದು ಇದು RCC ಬಾಗೇಪಲ್ಲಿ ಕ್ರಾಸಿಂಗ್ ಅಲೈನ್ಮೆಂಟ್ ಎಲ್ಲ ಚೆಕ್ ಮಾಡಿ ಎಲ್ಲ ಮಾರ್ಕ್ ಮಾಡಿ. ಏನು ಮಾಡಿದ್ದೀವಮ್ಮ? ಅದು UGD ಅದು ಅಲ್ಲ, ಚೇಂಬರ್ಸ್ ಎಲ್ಲ ಹೊಡೆದೋಗಿರೋದಾ? ಅಲ್ಲ, ಬಟ್ ಅದೇ ಪೈಪ್ ಆಗ್ತಾ ಇದೀವ, ಹೊಸದಾಗ್ತಾ ಇದೀವಲ್ಲ. ಈಗ ಕೆಲವು ಕಡೆ ಜಾಮ್ ಆಗಿದೆ. ಬೆಳಿಗ್ಗೆ ಹೋಗಿದೆ ಸರ್, ಅಲ್ಲಿ ಒಂದು ಮ್ಯಾನುವಲ್ ಅಲ್ಲಿ ಲಿಂಕೇಜ್ ಮಿಸ್ ಆಗಿದೆ. ಅಲ್ಲ, ಒಂದ್ ಕಡೆ ಲಿಂಕೇ ಆಗಿಲ್ಲ ಮ್ಯಾನ್ಗೆ, ಅದಕ್ಕೆ ಸಿವೇಜ್ ಹೋಗ್ತಾ ಇಲ್ಲ ಸರ್. ಇವನೇ ಫುಲ್ ಬ್ಲಾಕ್, ಫುಲ್ ಸುತ್ತಲೂ ವಾಕಿಂಗ್ ಆಗ್ಬೇಕು. 3.5 ಮೀಟರ್ ಮೇನಲ್ಲಿ ನಾನು ಅವತ್ತು ಹೇಳಿದ್ದೇನೆ, ವಾಕಿಂಗ್ ಆಗ್ಲೇಬೇಕು ಸುತ್ತಲೂ. 3 ಮೀಟರ್ ಎಷ್ಟು ಇದು ಫುಲ್ ಒಂದು ರೌಂಡ್ ಎಷ್ಟಾಗುತ್ತೆ? 2.5 ಕಿಲೋಮೀಟರ್ ಪ್ಲಸ್ 1.6 ಇದು 1.6 3.5 ಕಿಲೋಮೀಟರ್ ಕೇಳಿದಾಗ ಫುಲ್ ಹೇಳ್ಬೋದು. 3.5 ಕಿಲೋಮೀಟರ್. ನಾನು ಇದು 15 ವರ್ಷಗಳಿಂದಲೇ ಸರ್ವೆ ಮಾಡಿಸಿ ಅವಾಗಲೇ ಇಲ್ಲಿ ಪಾಪ ಗೊತ್ತಿರೋರೆ ಕೆಲವರೆಲ್ಲ ಮಾವಿನ ತೋಟ ಅವೆಲ್ಲ ಮಾಡಿಬಿಟ್ಟಿದ್ರು.
ಅವರು ಸಚ್ಬೇಕಾದ ಇಂಜಿನಿಯರ ಇವರು ಹಿಂಗೆ ಅವ್ರು ಬೇರೆ ಉಳ್ಳ ಇಲ್ಲಿ ಅವ್ರು ಅಂತ ಒತ್ತುವರಿ ಉಂಟು ಪಾಪ ಎಲ್ಲ ಬಿಟ್ಕೊಟ್ರಿ ಅವತ್ತು. ಅವಾಗೆಲ್ಲ ಭಾಳ ವರ್ಷದಿಂದ ಯಾರಿಗೂ ಗೊತ್ತಿರಲಿಲ್ಲ, ಅವರೆಲ್ಲ ಬಿಟ್ಕೊಟ್ರು ಆ ಕಾಲದಲ್ಲೇ. ಆವಾಗಲೇ ನಾನು ಸುಮಾರು 15-20 ಲಕ್ಷ ಹಾಕಿಸಿ ರಿಂಗ್ ಬಂಡ್ ಹಾಕ್ಸಿದೆ. ಮಿಸ್ಟರ್ ಜಬಾರ್ ಶ್ರೀನಿವಾಸ್ పొడవుకి రోడ్ లేదు, మాకు రోడ్ లేదు పొడవుకి, ఆ సైడ్ పొడవుకి రోడ్ లేదు, కాళ్ళ పోడలేదు. ಏನು ಗ್ರಾಮ ದೊಡ್ಡದು ಅಂತ ಕೇಳ್ತಾ ಇದ್ದಾರೆ, ಆಮೇಲೆ ನೋಡೋಣ. ಮೊದಲು ಈಗ ನಾವು ಉಳಿದಿರ್ತಕ್ಕಂಥ ಗ್ರಾಮಗಳು ಈಗ ಒಂದು 10-15 ಗ್ರಾಮಗಳಿಗೆ ಮಾಡಿಸೋದಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಬಹುಶಃ ಅದಾದ್ಮೇಲೆ ಒಂದು 40 ಅಡಿ ಉಳಿತವೆ. ಈಗ ಇದು 15 ಹಾಕ್ಬಿಟ್ರೆ ಒಂದು 15 ಸಾಧ್ಯ ಆಗುತ್ತೆ. ಅವನ್ನೆಲ್ಲ ಮಾಡ್ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ತಾವು ಕೂಡ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ, ಅದೇ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಪ್ರಯತ್ನ. ನಮ್ಮ ಕೆಲಸ ನಾವು ಮಾಡ್ತೀವಿ ಪ್ರಾಮಾಣಿಕವಾಗಿ. 2 ವರ್ಷ ಆದ್ಮೇಲೆ ಮತ್ತೆ ನಿಮ್ಮ ಮುಂದೆ ಬರ್ಬೇಕು. ನಾವು ನಿಮ್ಮ ಮುಂದೆ ಮತ್ತೆ ನಮಗೆ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಮತ್ತೆ ನಾವು ಕೇಳಬೇಕು. ಆ ಸಂದರ್ಭದಲ್ಲಿ ಈ 5 ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದು, ಯಾವ ರೀತಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದೀವಿ ಅನ್ನೋದನ್ನ ನೋಡಿ ನೀವು ಮತ ಕೊಡಬೇಕು. ಯಾಕಂದ್ರೆ ಇವತ್ತು ಚುನಾವಣೆ ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಆಗಿದೆ ಅದ್ರ ಬಗ್ಗೆ ಎಲ್ಲ ನಾನು ಹೆಚ್ಚು ಚರ್ಚೆ ಮಾಡಕ್ ಹೋಗೋದಿಲ್ಲ. ಏನು ಹಿಂದೆ ಬೈರೇಗೌಡರ ಕಾಲದಲ್ಲಿ ಏನೆಲ್ಲ ಆಗ್ತಾ ಇತ್ತು, ನಂತರ ನಾನು ಒಂದು ಅವಧಿ ಇದ್ದೆ, ಅದಾದ್ಮೇಲೆ 2 ಅವಧಿ ಬೇರೆಯವರು ಇದ್ರು. ಅವ್ರ ಅವಧಿಯಲ್ಲಿ ಏನಾದ್ರು ನಿಮ್ಮ ಗ್ರಾಮಕ್ಕೆ ಏನಾದ್ರು ಕೆಲಸ ಆಗಿತ್ತಾ, ಇಲ್ಲ ನಾವು ಬಂದ್ಮೇಲೆ ಎಷ್ಟು ಆಗಿದೆ, ಯಾರು ಜಾಸ್ತಿ ಕೆಲಸ ಮಾಡಿದ್ದಾರೆ, ಯಾರು ನಿಮ್ಮ ಗಮನಕ್ಕೆ ಬಂದಿದ್ದಾರೆ ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡಿ ನೀವು ಪ್ರೋತ್ಸಾಹ ಕೊಟ್ರೆ ನಾವು ಮತ್ತಷ್ಟು ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಮ್ಗೆ ಬೇರೆನೇ ಬೇಕು ಅನ್ನೋದು, ಬೇರೆ ಉದ್ದೇಶಗಳು ಇದ್ದು ಬೇರೆ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಬೇರೆ ಬೇರೆ ಅಪಪ್ರಚಾರಗಳು, ಸುಳ್ಳು ಪ್ರಚಾರಗಳು ಇವೆಲ್ಲ ಮಾಡುವಂಥವ್ರು ಜಾಸ್ತಿ ಇದ್ದಾರೆ. ರಾಜಕಾರಣ ಏನಾಗಿದೆ ಇವತ್ತು, ಸತ್ಯಕ್ಕೆ ಬೆಲೆ ಇಲ್ಲ, ಬರೀ ಸುಳ್ಳು ಅಪಪ್ರಚಾರಗಳು, ಇಲ್ಲದೆ ಇರ್ತಕ್ಕಂಥ ಮಾತುಗಳು ಹೇಳುವಂಥದ್ದಕ್ಕೆ ಬೆಲೆ ಸಿಗುವಂಥದ್ದಾಗಿದೆ. ಅದರಿಂದ ನಾನು ತಮ್ಗೆಲ್ರಿಗೂ ನಾನು ವಿನಂತಿ ಮಾಡ್ಕೊಳ್ಬಲ್ಲೆ, ನಿಮ್ಮೆಲ್ಲರಿಗೂ ಕೇಳ್ಕೊಳ್ಬಲ್ಲೆ, ದಯವಿಟ್ಟು ಸುಳ್ಳು ಪ್ರಚಾರಗಳಿಗೆ ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ. ಯಾರು ನೀವು ಏನು ತಮ್ಮ ಸಮಸ್ಯೆ ಹೇಳಿದ್ರೆ ಅದಕ್ಕೆ ಎಲ್ಲ 100ಕ್ಕೆ 100 ಎಲ್ಲರೂ ಮಾಡ್ಲಿಕ್ಕೂ ಆಗೋಲ್ಲ. ಅದರಿಂದ ಎಷ್ಟು ಸಾಧ್ಯ ಆಗುತ್ತೆ ಇವತ್ತು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಷ್ಟು ಮಾಡುವಂತ ಒಂದು ಕೆಲಸವನ್ನ ನಾನು ಮಾಡಿದ್ದೇನೆ. ಅದರಿಂದ ಮತ್ತೊಮ್ಮೆ ತಾವು ಗ್ರಾಮಸ್ಥರು ಎಲ್ರಿಗೂ ನಾನು ಇವತ್ತು ತಮ್ಮ ಗ್ರಾಮಗಳ ಅಭಿವೃದ್ಧಿ ಜೊತೆಗೆ ನಮ್ಮ ಮಕ್ಕಳು, ಓದಿರ್ತಕ್ಕಂಥ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ. ಇವೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ಕೈಗಾರಿಕೆಗಳು ಹೆಚ್ಚು ಸ್ಥಾಪನೆ ಆಗಬೇಕು, ಕೈಗಾರಿಕೀಕರಣ ಆಗಬೇಕು ಇಲ್ಲಿ. ಆಮೇಲೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆಗೆ ಏನು ಮಾಡಬೇಕು, ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಏನು ಮಾಡಬೇಕು. ನಾವು ನಾಳೆ ಈಗ KC ವ್ಯಾಲಿ ಇಲ್ಲಿಂದ ನೀರು ತರುವಂಥದ್ದು ಮಾಡ್ತಾ ಇದ್ದೀವಿ. ಈಗ ಅದು ಬಂದಮೇಲೆ ಕೆರೆಗಳಲ್ಲಿ ನೀರು ಬಂದಾಗ ನಮ್ಮ ಬೋರ್ವೆಲಲ್ಲಿ ಸಾಧಾರಣವಾಗಿ ನೀರು ಜಾಸ್ತಿ ಆಗುತ್ತೆ. ಜಾಸ್ತಿ ಆದಂಥ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳು ಮಾಡುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಈ ಥರ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಒಂದು ಬದಲಾವಣೆ ಆಗಬೇಕು, ಜನರ ಬದುಕಿನಲ್ಲಿ ಬದಲಾವಣೆ ಆಗಬೇಕು. ಓದಿರ್ತಕ್ಕಂಥ ಅಥವಾ ಸ್ವಲ್ಪ ಕಾರಣಾಂತರದಿಂದ ಓದಿ ಮುಂದುವರಿಸದೇ ಇರ್ತಕ್ಕಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಉದ್ಯೋಗ ಬಯಸುವಂಥವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದರಿಂದ ನಾನು ಮತ್ತೊಮ್ಮೆ ಈ ಮಳೆ ನೀರು ಏನು ನಗರದ ಪ್ರದೇಶದಿಂದ ಬರ್ತದೆ ಅದನ್ನು ಕೂಡ ಕೆರೆ ಒಳಗೆ ಬರದೆ ಅದನ್ನು ಪೈಪ್ಲೈನ್ ಮುಖಾಂತರ ಕೆರೆ ಭಾಗದಿಂದ ಹೊರಗಡೆ ತೆಗೆದುಕೊಳ್ಳುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಸರಿ ಸುಮಾರು ಇವೆಲ್ಲ ಲೆಕ್ಕ ಹಾಕಿದಾಗ ಸುಮಾರು 100 ಕೋಟಿಗಿಂತ ಹೆಚ್ಚು ಇವತ್ತು ಅನುದಾನವನ್ನು ಇಲ್ಲಿ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಇದು ಸುಮಾರು ಭಾಳಷ್ಟು ಸುಂದರವಾಗಿ ಇದನ್ನು ರೂಪುಗೊಳಿಸ್ತಕ್ಕಂಥದ್ದು ಮಾಡ್ತೀವಿ. ಏನು ಇವತ್ತು ಕೆರೆ ಒಂದು ಕಟ್ಟೆ ಇದೆ ಅದನ್ನು ಬಲಗೊಳಿಸ್ತಕ್ಕಂಥದ್ದು ಮತ್ತು ಕೆರೆ ಸುತ್ತಲೂ ಈಗ ಸುಮಾರು 126 ಎಕರೆ ಅಷ್ಟು ಸಾಧಾರಣ ಬರ್ತಾ ಇದ್ದು, ಆ 126 ಎಕರೆ ವಿಸ್ತೀರ್ಣದಲ್ಲಿ ಸುತ್ತಲೂ ಬಂಡನ್ನು ಹಾಕುವಂಥದ್ದು. ಎಲ್ಲೆಲ್ಲಿ ನೀರಿನ ಮೂಲಗಳು ಒಳಗೆ ಬರ್ತವೆ ಅಲ್ಲೆಲ್ಲ ಪೈಪ್ಲೈನ್ ಮುಖಾಂತರ ಪೈಪ್ ಹಾಕಿ ನೀರು ಒಳಗೆ ಬರುವಂಥದ್ದಕ್ಕೆ ಅವಕಾಶ ಮಾಡಿಕೊಡೋದ್ರ ಜೊತೆಗೆ ವಾಯು ವಿಹಾರಕ್ಕೆ ಈ ಭಾಗದಲ್ಲಿ ಜನ ಒಂದು ಸತಿ ಬಂದರೆ ಬಹುಶಃ ಒಂದು 3.5-4 ಕಿಲೋಮೀಟ್ರ್ ಒಂದು ವಿಸ್ತೀರ್ಣ ಒಂದು ರೌಂಡ್ ಒಂದು ಸುತ್ತಾಕಿದಾಗ 4 ಕಿಲೋಮೀಟ್ರಷ್ಟು ವಾಯುವಿಹಾರ ಮಾಡುವಂಥದ್ದಕ್ಕೆ ಸುತ್ತಲೂ ರಿಂಗ್ ಬಂಡ್ ಮಾಡುವಂಥದ್ದು ಕೆಲಸ ಮಾಡ್ತೀವಿ. ಅದರ ಬಂಡ್ ಒಂದು ಕಟ್ಟೆ ಮೇಲೆ ನಡ್ಕೊಂಡು ಹೋಗುವಂಥದ್ದಕ್ಕೂ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದರಿಂದ ಒಟ್ಟಾರೆಯಾಗಿ ಇದನ್ನು ಕುಡಿಯೋ ನೀರಿಗಾಗಿ ಸದ್ಬಳಕೆ ಆಗಬೇಕು ಮತ್ತು ಯಾವುದೇ ರೀತಿ
ಕಲುಷಿತ ನೀರು ಮಿಶ್ರಣ ಆಗದ ರೀತಿಯಲ್ಲಿ ಕ್ರಮ ತಗೋಬೇಕು ಅಂತಕ್ಕಂಥ ಎಲ್ಲ ಜಾಗೃತಿಗಳನ್ನು ನಾವು ವಹಿಸ್ತಾ ಇದ್ದೀವಿ. ಓಕೆ. ವಿಧಾನಸಭೆ ಸದಸ್ಯನಾಗಿ 2023ರಲ್ಲಿ ಆಯ್ಕೆಯಾದ ನಂತರ ನಾನು ಈ ನೆಕ್ಕುಂಜಿ ಕೆರೆಗೆ ಏನಾದರೂ ಒಂದು ದಾರಿ ಕಾಣಿಸ್ಬೇಕು. ಹಿಂದೆ ಏನು 2006 ಇಸ್ವಿಯಲ್ಲಿ ನಾವೇನು ಸುಮಾರು 4 ಕೋಟಿ ಅನುದಾನವನ್ನು ಕೊಡಿಸಿ ಸುಮಾರು 2 ಕೋಟಿಯಲ್ಲಿ ಈ ಹೂಳನ್ನು ತೆಗೆಸುವಂಥ ಕೆಲಸವನ್ನು ಮಾಡಿ ನಾವು ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿಸಿ ಈ ನೆಕ್ಕುಂಜಿ ಕೆರೆಯನ್ನು ಕುಡಿಯೋ ನೀರಿಗೆ ಬಳಸಬೇಕು ಅಂತ ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಆದೇಶ ಮಾಡಿಸಿರ್ತಕ್ಕಂಥದ್ದು ಸುಮಾರು 20 ವರ್ಷಗಳ ಹಿಂದೆ. ಆದರೆ 2013 ನಂತರ ಇಲ್ಲಿ ಒಳಚರಂಡಿ ನೀರು ಬರ್ದಿರೋ ನಾವು ಹಿಂದೆ ನಾವು ಬೇರೆ ಪ್ರತ್ಯೇಕವಾಗಿ ಕೆರೆ ಬದಿಯಲ್ಲಿ ನಾವು ಪೈಪ್ಲೈನ್ ಸುಮಾರು 3 ಕೋಟಿ ರೂಪಾಯಲ್ಲಿ ಪೈಪ್ಲೈನ್ ಹಾಕಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿದ್ವಿ. ಆದರೆ ದುರಂತ ಅದಾದ ನಂತರ 2013 ನಂತರ ಇಲ್ಲಿ ಆ ಒಳಚರಂಡಿ ನೀರನ್ನು ಕೆರೆ ಒಳಗೆ ಬಿಟ್ಟು ಮೀನುಗಾರಿಕೆ ಮೀನು ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ. ಭಾಳ ದಿವಸಗಳ ನನ್ನ ಆಸೆ ಇತ್ತು, ಇದನ್ನು ಮತ್ತೆ ಇದಕ್ಕೆ ಒಂದು ಜೀವ ತುಂಬಬೇಕು, ಕುಡಿಯೋ ನೀರು ಕೆರೆಯಾಗಿ ಇದನ್ನು ಮಾರ್ಪಾಡು ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಇತ್ತು. 2023ರಿಂದ ಸತತ ಪ್ರಯತ್ನ ಆಯಿತು. ಸುಮಾರು ಒಂದು ಪ್ರಾರಂಭದಲ್ಲಿ 35 ಕೋಟಿಗೆ ಅಂದಾಜು ಮಾಡಿದ್ವಿ. ಆದರೆ ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ತಜ್ಞರು ರಾಕ್ ಆ್ಯಂಡ್ ಸಾಯಿಲ್ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಬಂದು ಇದನ್ನು ಈ ರೀತಿ ಎಲ್ಲ ಈ ರೀತಿ ಮಾಡಬೇಕು ಅಂತ ಹೇಳಿ ಬೇಕಾದರೆ ಈ ರೀತಿ ಮಾಡಬೇಕು ಅಂತ ಹೇಳಿ ನಂತರ ಅವರ ಒಂದು ಸೂಚನೆ ಮೇರೆಗೆ ತಾಂತ್ರಿಕವಾಗಿ ಎಲ್ಲ ಅವರ ಸಲಹೆಗಳನ್ನು ಪಡೆದು ಈಗ ಸುಮಾರು 84 ಕೋಟಿಗೆ ಈ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡುವಂಥದ್ದಾಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಶಿಡ್ಲಘಟ್ಟಕ್ಕೆ ಕಳೆದ ವರ್ಷ ನವೆಂಬರ್ 24ನೇ ತಾರೀಕು ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಅಧಿಕೃತವಾಗಿ ಭೂಮಿ ಪೂಜೆಯನ್ನು ನಾವು ಮಾಡಿದ್ವಿ. ಆದರೆ ನಂತರ ಇದು ಸರ್ವೆ ಕಾರ್ಯ ಮತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿತ್ತು. ಆ ಸಂದರ್ಭದಲ್ಲಿ ಈಗ ಟೆಂಡರ್ ಅಂತಿಮವಾಗಿ ಎಲ್ಲ ಆಗಿರ್ತಕ್ಕಂಥದ್ದು. ಈಗ ಕಾಮಗಾರಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ಕಾಮಗಾರಿ ಬಗ್ಗೆ ಸಂಪೂರ್ಣವಾಗಿ ಮತ್ತೊಂದು ಸಾರಿ ಏನೆಲ್ಲ ನಾವು ಮಾಡ್ತಾಯಿದ್ದೀವಿ ಕಾಮಗಾರಿಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮತ್ತು ಯಾವುದೇ ರೀತಿ ಇಲ್ಲಿ ಒಳಚರಂಡಿ ನೀರಾಗ್ಬೋದು ಅಥವಾ ಚಿಂತಾಮಣಿ ನಗರದ ಭಾಗದಿಂದ ಬರ್ತಕ್ಕಂಥ ಮಳೆ ನೀರು ಅಥವಾ ಮನೆಗಳಿಂದ ಬರ್ತಕ್ಕಂಥ ಗ್ರೇ ವಾಟರ್ ಅಂತ ಹೇಳ್ತೀವಿ ಅದು ಬರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದು ಸಂಪೂರ್ಣವಾಗಿ ಇದು ಕುಡಿಯೋ ನೀರಿಗೆ ಬಳಸುವಂಥದ್ದು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗೇನು ನಾವು KC ವ್ಯಾಲಿ 2ನೇ ಹಂತದ ನೀರು ಕೂಡ ಈ ಕೆಲವು ಕೆರೆ ಮೇಲೆ ಇರ್ತಕ್ಕಂಥ ಕೆರೆಗಳಿಗೆ ಬರುವಂಥದ್ದಿದೆ. ಈಗ ಅದನ್ನು ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಈ ಸಾಲಲ್ಲಿ ಏನು ನೆಕ್ಕುಂಜಿ ಕೆರೆಗೆ ಬರ್ತಕ್ಕಂಥ ಸಾಲು ಮೇಲ್ಗಡೆಯಿಂದ ಮಳೆ ನೀರು ಬರುವಂಥ ಸಾಲಿಗೆ KC ವ್ಯಾಲಿ ನೀರು ಕೊಡುವಂಥದ್ದು ಬೇಡ ಅಂತಕ್ಕಂಥದ್ದು ಹೇಳಿದ್ದೀನಿ ಸಂಬಂಧಪಟ್ಟ ಇಂಜಿನಿಯರ್ಗೆ. ಅದನ್ನು ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ ಮತ್ತು ಒಳಚರಂಡಿ ವ್ಯವಸ್ಥೆ ಕೂಡ ಏನು ಹಾಳಾಗಿತ್ತಿದೆ ಅದನ್ನು ಹೊಸದಾಗಿ ಮಾಡುವಂಥದ್ದಕ್ಕೆ ನಾನು ಸುಮಾರು 52 ಕೋಟಿ ಒಳಚರಂಡಿಗೆ KUDFCಯಿಂದ ಕೊಡಿಸಿದ್ದೆ. ಅದರಲ್ಲಿ ಅದನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ ಮತ್ತು ಇಂಟರ್ಸೆಪ್ಷನ್ ಆ್ಯಂಡ್ ಡೈವರ್ಷನ್ ಅಂಥೇಳಿ ಮತ್ತೊಂದು ಬೇಕಾದರೆ ಈ ರೀತಿ ಮಾಡಬೇಕು ಅಂಥೇಳಿ ನಂತರ ಅವರ ಒಂದು ಸೂಚನೆ ಮೇರೆಗೆ ತಾಂತ್ರಿಕವಾಗಿ ಎಲ್ಲ ಅವರ ಸಲಹೆಗಳನ್ನು ಪಡೆದು ಈಗ ಸುಮಾರು 84 ಕೋಟಿಗೆ ಈ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡುವಂಥದ್ದಾಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಶಿಡ್ಲಘಟ್ಟಕ್ಕೆ ಕಳೆದ ವರ್ಷ ನವೆಂಬರ್ 24ನೇ ತಾರೀಕು ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಅಧಿಕೃತವಾಗಿ ಭೂಮಿ ಪೂಜೆಯನ್ನು ನಾವು ಮಾಡಿದ್ವಿ. ಆದರೆ ನಂತರ ಇದು ಸರ್ವೆ ಕಾರ್ಯ ಮತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿತ್ತು. ಆ ಸಂದರ್ಭದಲ್ಲಿ ಈಗ ಟೆಂಡರ್ ಅಂತಿಮವಾಗಿ ಎಲ್ಲ ಆಗಿರ್ತಕ್ಕಂಥದ್ದು. ಈಗ ಕಾಮಗಾರಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ಕಾಮಗಾರಿ ಬಗ್ಗೆ ಸಂಪೂರ್ಣವಾಗಿ ಮತ್ತೊಂದು ಸಾರಿ ಏನೆಲ್ಲ ನಾವು ಮಾಡ್ತಾಯಿದ್ದೀವಿ ಕಾಮಗಾರಿಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮತ್ತು ಯಾವುದೇ ರೀತಿ ಇಲ್ಲಿ ಒಳಚರಂಡಿ ನೀರಾಗ್ಬೋದು ಅಥವಾ ಚಿಂತಾಮಣಿ ನಗರದ ಭಾಗದಿಂದ ಬರ್ತಕ್ಕಂಥ ಮಳೆ ನೀರು ಅಥವಾ ಮನೆಗಳಿಂದ ಬರ್ತಕ್ಕಂಥ ಗ್ರೇ ವಾಟರ್ ಅಂತ ಹೇಳ್ತೀವಿ ಅದು ಬರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದು ಸಂಪೂರ್ಣವಾಗಿ ಇದು ಕುಡಿಯೋ ನೀರಿಗೆ ಬಳಸುವಂಥದ್ದು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗೇನು ನಾವು KC ವ್ಯಾಲಿ 2ನೇ ಹಂತದ ನೀರು ಕೂಡ ಈ ಕೆಲವು ಕೆರೆ ಮೇಲೆ ಇರ್ತಕ್ಕಂಥ ಕೆರೆಗಳಿಗೆ ಬರುವಂಥದ್ದಿದೆ. ಈಗ ಅದನ್ನು ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಈ ಸಾಲಲ್ಲಿ ಏನು ನೆಕ್ಕುಂಜಿ ಕೆರೆಗೆ ಬರ್ತಕ್ಕಂಥ ಸಾಲು ಮೇಲ್ಗಡೆಯಿಂದ ಮಳೆ ನೀರು ಬರುವಂಥ ಸಾಲಿಗೆ KC ವ್ಯಾಲಿ ನೀರು ಕೊಡುವಂಥದ್ದು ಬೇಡ ಅಂತಕ್ಕಂಥದ್ದು ಹೇಳಿದ್ದೀನಿ ಸಂಬಂಧಪಟ್ಟ ಇಂಜಿನಿಯರ್ಗೆ. ಅದನ್ನು ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ ಮತ್ತು ಒಳಚರಂಡಿ ವ್ಯವಸ್ಥೆ ಕೂಡ ಏನು ಹಾಳಾಗಿತ್ತಿದೆ ಅದನ್ನು ಹೊಸದಾಗಿ ಮಾಡುವಂಥದ್ದಕ್ಕೆ ನಾನು ಸುಮಾರು 52 ಕೋಟಿ ಒಳಚರಂಡಿಗೆ KUDFCಯಿಂದ ಕೊಡಿಸಿದ್ದೆ. ಅದರಲ್ಲಿ ಅದನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ ಮತ್ತು ಇಂಟರ್ಸೆಪ್ಷನ್ ಆ್ಯಂಡ್ ಡೈವರ್ಷನ್ ಅಂಥೇಳಿ ಮತ್ತೊಂದು